ಸಾಗರ್ ಎದ್ದೇಳು, ಸ್ಟೇಷನ್ ಇಂದ ಯಾರೋ ಮಣಿ ಅಂತ ಕಾಲ್ ಮಾಡಿದ್ದಾರೆ, ಎದ್ದು ನೋಡು, ಲೈನ್ ಅಲ್ಲೇ ಇದ್ದಾರೆ, ಬೇಗ ಎದ್ದು ನೋಡೋ ಎಂದು ಪದ್ಮ ಅವರು ಅಡುಗೆ ಮನೆಯಿಂದಾನೇ ಕೂಗಿ ಹೇಳಿದರು. ಕಾನ್ಸ್ಟೇಬಲ್ ಮಣಿ ಅವರು ಕಾಲ್ ಮಾಡಿದ್ದರು. ಫೋನ್ ಕಿವಿಯಲ್ಲಿ ಇಡುತ್ತಿದ್ದಂತೆ ಶಾಕಿಂಗ್ ನ್ಯೂಸ್ ಒಂದು ಬಂದಿತ್ತು. ಮಣಿ, ಸರ್, ನಾನು ಮಣಿ, ಒಂಟಿ ಮನೆ ಎಸ್ಟೇಟ್ ಹತ್ರ ಇಂದ ಮಾತಾಡ್ತಿದ್ದೀನಿ ಸರ್. ಸಾಗರ್ ಮಣಿಗಿಂತ ಉನ್ನತ ಹುದ್ದೆಯಲ್ಲಿ ಇದ್ದರು. ವಯಸ್ಸಿನಲ್ಲಿ ಮಣಿ ಅವರು ಸಾಗರ್ಗಿಂತ ದೊಡ್ಡವರು, ಆದ್ದರಿಂದ ಮಣಿ ಅವರನ್ನು ಸರ್ ಎಂದೇ ಕರೆಯುತ್ತಿದ್ದನು. ಸಾಗರ್, ಹೇಳಿ ಸರ್, ಏನು ವಿಷಯ? ಬೆಳಿಗ್ಗೆನೇ ಅಲ್ಲಿಗೆ ನೀವು? ಮಣಿ, ಸರ್, ಇಲ್ಲಿ ಒಂಟಿ ಮನೆಯಿಂದ 500 ಮೀ ದೂರದಲ್ಲಿ 5 ಜನರ ಶವಗಳು ದೊರಕಿದಾವೆ. ಅದರಲ್ಲಿ 3 ಯುವಕರು, 2 ಯುವತಿಯರು ಸರ್. ಸಾಗರ್, ವಾಟ್, 5 ಜನರ? ಕಾರಣ ಏನಾದ್ರು? ಮಣಿ, ಹೌದು ಸರ್, ನೀವು ಸ್ವಲ್ಪ ಬೇಗ ಬನ್ನಿ. ಆವಾಗ್ಲೇ ಡಾಗ್ ಸ್ಕ್ವಾಡ್, ಫಿಂಗರ್ ಪ್ರಿಂಟ್ ಎಕ್ಸ್ಪರ್ಟ್ಸ್, ಆಂಬ್ಯುಲೆನ್ಸ್ ಎಲ್ಲರೂ ಸ್ಥಳಕ್ಕೆ ಬಂದಿದ್ದಾರೆ. ಸಾಗರ್, ಸರಿ ಸರ್, ನಾನು ಅರ್ಧ ಗಂಟೆಯಲ್ಲಿ ಅಲ್ಲಿರ್ತೀನಿ. ಪದ್ದು, ಬೇಗ ತಿಂಡಿ ತಗೋ ಬಾ, ಡ್ಯೂಟಿಗೆ ಟೈಮ್ ಆಯಿತು. ಪ್ರೀತಿಯಿಂದ ಅಮ್ಮನನ್ನು ಪದ್ದು ಎಂದೇ ಕರೀತಿದ್ದ ಸಾಗರ್. ಪದ್ಮ, ಎದ್ದೇಳು ಅಂದ್ರೆ ಕುಂಭಕರ್ಣನ ಹಾಗೆ ಮಲಗಿರ್ತೀಯ ಇವಾಗ? ಅರ್ಜೆಂಟ್ ಮಾಡ್ತೀಯಾ? 5 ನಿಮಿಷ ಇರು. ಸಾಗರ್, ಇನ್ನು ಎಷ್ಟೊತ್ತು? ಪದ್ಮ, ಅಬ್ಬಾ, ಏನೋ ನಿಂದು ಗೋಳು. ತಿಂಡಿ ಮತ್ತೆ ಕಾಫಿ ತಂದು ಟೇಬಲ್ ಮೇಲೆ ಇಟ್ಟು ನಿಧಾನವಾಗಿ ತಿಂದು ಹೊರಡು. ಅದೇನೋ ಅಷ್ಟು ಅರ್ಜೆಂಟ್? ಸಾಗರ್, ಬಂದು ಹೇಳ್ತೀನಿ ಪದ್ದು, ನಾನು ಹೊರಡ್ತೀನಿ. ಪದ್ದು, ಹುಷಾರು ಕಣೋ. ಸಾಗರ್ ಬಂದ ತಕ್ಷಣ ಎಲ್ಲರೂ ಸಲ್ಯೂಟ್ ಮಾಡುತ್ತಾರೆ. ಎಲ್ಲರಿಗೂ ವಂದನೆ ತಿಳಿಸಿ ಮಣಿಯನ್ನು ಕುರಿತು ಸಾಗರ, ಸರ್, ಇದು ಹೇಗಾಗಿದೆ ಅಂತ ಗೊತ್ತಾ? ಏನಾದ್ರೂ ಕ್ಲೂಸ್ ಸಿಕ್ಕಿದ್ದಾವ? ಮಣಿ, ಇಲ್ಲ ಸರ್, ನಾವು ಇಲ್ಲಿ ಎಲ್ಲ ಕಡೆ ಹುಡುಕಾಡಿದೆವು, ಆದರೆ ಯಾವುದೇ ಕ್ಲೂಸ್ ದೊರಕಿಲ್ಲ. ಸಾಗರ್, ಸರಿ ಸರ್, ಶವಗಳನ್ನ ಮುಖ ಕಾಣಿಸೋ ಹಾಗೆ ಎಲ್ಲವನ್ನೂ ತಿರುಗಿಸಿ. ಮಣಿ, ಸರಿ ಸರ್. ಶವಗಳನ್ನು ಒಂದೊಂದಾಗೆ ನೋಡುತ್ತಿದ್ದ ಸಾಗರ್ಗೆ ಒಂದು ಹೆಣ್ಣಿನ ಶವ ನೋಡಿ ಶಾಕ್ ಆಗಿತ್ತು. ಆದರೂ ತೋರಿಸಿಕೊಳ್ಳದೆ, ಸಾಗರ್, ಮಣಿ ಸರ್, ಇವುಗಳನ್ನು ಆದಷ್ಟು ಬೇಗ ಶವ ಪರೀಕ್ಷೆಗೆ ಕಳುಹಿಸಿ, ಆದಷ್ಟು ಬೇಗ ರಿಪೋರ್ಟ್ ಬೇಕು. ಹಾಗೆ ಈ ಎಸ್ಟೇಟ್ ಓನರ್ ಯಾರು? ಈ ಬಾಡಿಗಳ ಡೀಟೇಲ್ಸ್ ನನಗೆ ಬೇಕು. ಮಣಿ, ಸರಿ ಸರ್. ಮಲೆನಾಡಿನ ಸುಂದರ ಪರಿಸರದ ಹಚ್ಚ ಹಸಿರಿನ ಕಾಫಿ ತೋಟಗಳ ಮಧ್ಯೆ ಇರುವುದೇ ಈ ಒಂಟಿ ಮನೆಯ ಕವನ ಎಸ್ಟೇಟ್. ಶ್ರೀನಿವಾಸರಾವ್ ಮತ್ತೆ ವನಜ ದಂಪತಿಗಳೇ ಇದರ ಮಾಲೀಕರು. ತಮ್ಮ ಮುದ್ದಿನ ಮಗಳ ಹುಟ್ಟಿದ ದಿನದಿಂದು ಅದನ್ನು ಖರೀದಿಸಿದ್ದರು. ಆದ್ದರಿಂದ ಅದಕ್ಕೆ ಕವನ ಎಸ್ಟೇಟ್ ಎಂದೇ ಹೆಸರಿಟ್ಟಿದ್ದರು. ನಂತರ ಅಮೆರಿಕಾದಲ್ಲಿ ಸೆಟಲ್ ಆದ ಕಾರಣ ಅಲ್ಲಿ ನೋಡಿಕೊಳ್ಳುವವರೇ ಇರದೆ ಸುಮಾರು 4 ವರ್ಷಗಳಿಂದ ಪಾಳು ಬಿದ್ದಿದ್ದ ಅಲ್ಲಿಗೆ ಅಲ್ಲಿನ ಕೆಲಸಗಾರರು ಹೋಗಲು ಹಿಂಜರಿಯುತ್ತಿದ್ದರು. ಶ್ರೀನಿವಾಸ್ರವರು ಅವಾಗವಾಗ ಹೇಳಿಕೊಳ್ಳುತ್ತಿದ್ದರು, ಎಸ್ಟೇಟ್ ಅನ್ನು ಯಾರಿಗಾದರೂ ಗುತ್ತಿಗೆಗೆ ಕೊಡಬೇಕು ಎಂದು. ಆದರೆ ಇನ್ನು 2 ವರ್ಷದಲ್ಲಿ ನಾವೇ ಅಲ್ಲಿ ಹೋಗಿ ಸೆಟಲ್ ಆಗತೀವಲ್ಲ ಎಂದು ಸುಮ್ಮನಾಗಿದ್ದರು. ಅಲ್ಲಿ ಸತ್ತಿದ್ದವರಲ್ಲಿ ಮಧುಮತಿ ಕೂಡ ಒಬ್ಬಳು. ಇತ್ತ ಮನೆಗೆ ಬಂದ ಸಾಗರ್ಗೆ ಮಧು ಬಗ್ಗೆ ಯೋಚನೆ ಶುರುವಾಯಿತು. ಮಧು ಯಾಕೆ ಇಲ್ಲಿಗೆ ಬಂದಳು? ಅವರೆಲ್ಲ ಯಾರು? ಅವರೆಲ್ಲ ಯಾಕೆ ಸತ್ತಿದ್ದಾರೆ? ಅಲ್ಲಿ ಏನು ನಡೆದಿರಬಹುದು? ಹೀಗೆ ಸಾಲು ಸಾಲು ಪ್ರಶ್ನೆಗಳೇ ಕಾಡತೊಡಗಿದವು. ಅಷ್ಟರಲ್ಲಿ ಶವಪರೀಕ್ಷೆ ರಿಪೋರ್ಟ್ ತೆಗೆದುಕೊಂಡು ಮಣಿ ಅಲ್ಲಿಗೆ ಬಂದರು. ಸಾಗರ್, ಸರ್, ಏನಾದ್ರೂ ಕ್ಲೂ ಗೊತ್ತಾಯ್ತಾ? ಮಣಿ, ಅಂತ ಅನುಮಾನ ಬರುವಂಥದ್ದು ಏನೂ ಇಲ್ಲ ಸರ್. ತಗೊಳ್ಳಿ ಸರ್, ಇವೆಲ್ಲ ಬಾಡಿಗಳ ಜೊತೆಯಲ್ಲಿ ಇದ್ದ ವಸ್ತುಗಳು. ಹಾಗೆ ಆ ವಸ್ತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ ಸಾಗರ್ಗೆ ಒಂದು ರೈಲ್ವೆ ಟಿಕೆಟ್ ಸಿಕ್ಕಿತ್ತು. ಅದರಲ್ಲಿ 6 ಜನಗಳಿಗೆ ತೆಗೆದಿದ್ದ ಟಿಕೆಟ್ ಇತ್ತು. ಸಾಗರ್ಗೆ ಅನುಮಾನ ಶುರುವಾಯಿತು. ಸತ್ತಿರುವುದು 5 ಜನ, ಆದರೆ ಈ 6ನೇ ವ್ಯಕ್ತಿ ಯಾರು? ಹಾಗೆ ಆ ವಸ್ತುಗಳನ್ನು ಸೂಕ್ಷ್ಮವಾಗಿ ಗಮನಿಸಿದ ಸಾಗರ್ಗೆ ಒಂದು ರೈಲ್ವೆ ಟಿಕೆಟ್ ಸಿಕ್ಕಿತ್ತು. ಅದರಲ್ಲಿ 6 ಜನಗಳಿಗೆ ತೆಗೆದಿದ್ದ ಟಿಕೆಟ್ ಇತ್ತು. ಸಾಗರ್ಗೆ ಅನುಮಾನ ಶುರುವಾಯಿತು. ಸತ್ತಿರುವುದು 5 ಜನ, ಆದರೆ ಈ 6ನೇ ವ್ಯಕ್ತಿ ಯಾರು? ಮತ್ತೆ ಮಣಿನೇ ಮುಂದುವರಿದು. ಮಣಿ, ಸರ್, ಇದರಲ್ಲಿ ಒಂದು ಆಶ್ಚರ್ಯ ಅಂದ್ರೆ 2 ಶವಗಳ ಕತ್ತಿನ ಭಾಗದಲ್ಲಿ ಅವರದೇ ಫಿಂಗರ್ ಪ್ರಿಂಟ್ ಇದೆ. ಅಂದ್ರೆ ಅವರಾಗಿ ಅವರೇ ತಮ್ಮ ಕತ್ತನ್ನು ತಾವೇ ಇಟ್ಕೊಂಡು ಸತ್ತಿದಾರಾ? ಮತ್ತೆ ಇನ್ನಿಬ್ಬರು ಶವಗಳ ಕತ್ತಿನ ಮೇಲೆ ಇನ್ನೊಬ್ಬರ ಫಿಂಗರ್ ಪ್ರಿಂಟ್ ಇದೆ ಸರ್. ಮತ್ತೆ ಇನ್ನೊಂದು ಶವದ ಕತ್ತು ಪೂರ್ತಿ ತಿರುಗಿದೆ. ವಿಶೇಷ ಅಂದ್ರೆ ಅಲ್ಲಿ ಒಂದು ಹೊಳ ಆಗಿರುವಂಥ ಮನುಷ್ಯನ ನಾಲಿಗೆ ದೊರೆತಿದೆ. ಆದ್ರೆ ಅಲ್ಲಿರುವ ಶವಗಳಿಗೆ ಅದು ಹೋಲಿಕೆ ಆಗತಿಲ್ಲ. ಸಾಗರ್, ಹೌದು ಸರ್, ಆದ್ರೆ ಅದು ಹೇಗೆ ಸಾಧ್ಯ? ತುಂಬಾ ಅನುಮಾನಾಸ್ಪದವಾಗಿದೆ. ಹಾಗಾದ್ರೆ ಆ ಕಟ್ ಆಗಿರೋ ನಾಲಿಗೆ ಯಾರದ್ದು? ಆದರೆ ನಮಗೆ ಈಗಾಗಲೇ ಒಂದು ಸಣ್ಣ ಕ್ಲೂ ಇದೆ. ಅದರಿಂದ ಆ ಶವಗಳ ಡೀಟೇಲ್ಸ್ ಗೊತ್ತಾಗ್ಬೋದು ಅಷ್ಟೇ. ಮಣಿ, ಹೌದಾ? ಏನದು ಸರ್? ಸಾಗರ್, ಅಲ್ಲಿರೋ ಒಂದು ಹುಡುಗಿ ಮಧುಮಿತಾ ನನಗೆ ಗೊತ್ತು. ಮಣಿ, ಸರಿ ಸರ್, ಆಗಿದ್ರೆ ನಾವ್ ಅಲ್ಲಿಂದಾನೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋಣ. ಸಾಗರ್, ಸರಿ. ಮಾರನೇ ದಿನ ಸ್ಥಳ ಪರಿಶೀಲನೆಗೆ ಒಬ್ಬನೇ ತನ್ನ ಸಾಕು ನಾಯಿ ಜಿಮ್ಮಿ ಜೊತೆ ಹೋದ ಸಾಗರ್ಗೆ ಆಶ್ಚರ್ಯ ಕಾದಿತ್ತು.
ಎಸ್ಟೇಟ್ ಗೇಟ್ ತೆಗೆಯುತ್ತಿದ್ದಂತೆ ಜೋರಾಗಿ ಗಾಳಿ ಬೀಸತೊಡಗಿತು. ಇದ್ದಕ್ಕಿದ್ದಂತೆ ಕತ್ತಲು ಆವರಿಸಿತು. ಅವನ ಮುಂದೆ ಏನೆಯೂ ನಡೆಯುತ್ತಿರುವಂತೆ ಕಾಣಿಸುತ್ತಿತ್ತು. ಜಿಮ್ಮಿ ಬೊಗಳುತ್ತಾ ಎಸ್ಟೇಟ್ ಒಳಗೆ ಇದ್ದ ಆ ಒಂಟಿ ಮನೆ ಕಡೆ ಓಡಿತು. ಇನ್ನೇನೋ ಸಾಗರ್ ಆ ಮನೆ ಕಡೆ ಹೋಗಬೇಕೆನ್ನುವಷ್ಟರಲ್ಲೇ ವಾಪಸ್ ಬೊಗಳುತ್ತಾ ಬಂದ ಜಿಮ್ಮಿ ಸಾಗರ್ ಬಟ್ಟೆಯನ್ನು ಹಿಡಿದು ಹೋಗಲು ಬಿಡದೆ ಎಳೆದುಕೊಂಡು ಬಂದು ಗೇಟ್ ಹತ್ತಿರ ನಿಲ್ಲಿಸಿತು. ಸಾಗರ್, ಜಿಮ್ಮಿ ಬಿಡು, ಏನಾಗಿದೆ ನಿನಗೆ? ಯಾಕೆ ಇತರ ಆಡ್ತಿದೀಯಾ? ಅಲ್ಲೇನಿದೆ, ಏನಾಯ್ತು ನಿನಗೆ? ಏನಕ್ಕೆ ವಾಪಸ್ ಬಂದೆ? ಆದರೆ ಜಿಮ್ಮಿ ಮಾತ್ರ ಬೊಗಳುತ್ತಲೇ ಉತ್ತರಿಸುತ್ತಿತ್ತು. ಆದರೆ ಅಲ್ಲಿ ಏನೋ ಇದೆ. ಜಿಮ್ಮಿ ಯಾವತ್ತೂ ಹೀಗೆ ಮಾಡಿದವನೇ ಅಲ್ಲ. ಏನಕ್ಕೆ ಇವತ್ತು ಇತರ ಆಡ್ತಿದೆ ಎಂದು ಸಣ್ಣ ಅನುಮಾನ ಬಂದಿತ್ತು. ಮಾರನೇ ದಿನ ಸ್ಟೇಷನ್ಗೆ ಬಂದ ಸಾಗರ್. ಮಣಿ ಸರ್, ಆ ಶವಗಳ ಡೀಟೇಲ್ಸ್ ಎಲ್ಲ ಗೊತ್ತಾಗಿದೆ. ಸಾಗರ್, ಓ ಹೌದಾ? ಯಾರು? ಮಣಿ ಸರ್, ಅವರೆಲ್ಲ ಬೆಂಗಳೂರಿನ ಕಾಲೇಜ್ ಒಂದರಲ್ಲಿ ಎಂಜಿನಿಯರಿಂಗ್ ಅಂತಿಮ ವರ್ಷದಲ್ಲಿ ಓದುತ್ತಿದ್ದಾರೆ. ಅವರ ಹೆಸರು ಚಂದ್ರು, ಚೇತನ್, ಮೈಕೆಲ್, ರಾಧಾ ಮತ್ತೆ ಮಧುಮಿತಾ ಬಿಟ್ಟು ಮಿಕ್ಕವರೆಲ್ಲ ಬೆಂಗಳೂರಿನವರು. ಆದರೆ ಮಧುಮಿತಾ ಇಲ್ಲಿನವರೇ. ಕುಶಾಲನಗರ ಸರ್. ಸಾಗರ್, ಪ್ರೋಸೆಸ್ ಎಲ್ಲ ಮುಗಿದಿದ್ರೆ ಶವಗಳನ್ನು ವಾರಸುದಾರರಿಗೆ ಒಪ್ಪಿಸಿ. ಮಣಿ ಸರಿ ಸರ್. ಡ್ಯೂಟಿ ಮುಗಿಸಿ ಮನೆಗೆ ಬಂದ ಸಾಗರ್ಗೆ ಮಧುಮಿತಾಳದೆ ನೆನಪು ಕಾಡತೊಡಗಿತ್ತು. 2 ವರ್ಷಗಳ ಹಿಂದೆ ಹೀಗೆ ಒಂದು ದಿನ ಅಪರೂಪಕ್ಕೆ ಅಮ್ಮನ ಜೊತೆ ಮಾರ್ಕೆಟ್ಗೆ ಹೋದ ಸಾಗರ್ ಅಲ್ಲಿ ಮಧುಮಿತಾಳನ್ನು ನೋಡಿ ಲವ್ ಅಟ್ ಫಸ್ಟ್ ಸೈಟ್ ಆಗಿತ್ತು. ನೋಡಿದ ತಕ್ಷಣ ಎಂಥವರನ್ನು ಸೆಳೆಯುವಂತಿದ್ದ ಮಧುಳನ್ನು ನೋಡಿ ಮನಸೋತಿದ್ದ. ಹೇಗಾದರೂ ಮಾಡಿ ಅವಳನ್ನು ಮಾತನಾಡಿಸಿ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ಮಧು ಮತ್ತೆ ಅವರ ಅಮ್ಮ ಶಾಲಿನಿ ಅವರು ಅವರ ಮನೆಗೆ ಬರುವುದು ಕಾಣಿಸಿತು. ಏಕೆಂದರೆ ಪದ್ಮ ಮತ್ತೆ ಶಾಲಿನಿ ಅವರು ಪ್ರಾಣ ಸ್ನೇಹಿತೆಯರು. ಆವಾಗಲೇ ಸಾಗರ್ ಕೂಡ ಪದ್ಮ ಅವರ ಮಗ ಎಂದು ಮಧುಗೆ ತಿಳಿದಿದ್ದು. ವಿಶೇಷ ಎಂದರೆ ಸಾಗರ್ನ ನೋಡಿದಾಗಲೇ ಮಧು ಕೂಡ ಮನಸೋತಿದ್ದಳು. ಹೀಗೆ ಅವರಿಬ್ಬರ ಮಧ್ಯೆ ಸ್ವಲ್ಪ ದಿನ ಕಳೆಯಿತು. ಅಷ್ಟರಲ್ಲಿ ಸಾಗರ್ಗೆ ತಾನು ಇಷ್ಟಪಟ್ಟಿದ್ದ ಪೊಲೀಸ್ ಕೆಲಸವೂ ಸಿಕ್ಕಿತ್ತು. ಇದೇ ಖುಷಿಯಲ್ಲಿದ್ದ ಸಾಗರ್ಗೆ ಒಂದು ದಿನ ದಾರಿಯಲ್ಲಿ ಮಧು ಸಿಕ್ಕಿದ್ದಳು. ಹೇಗಾದರೂ ಇವತ್ತು ತನ್ನ ಮನಸ್ಸಲ್ಲಿ ಇರೋದನ್ನು ಹೇಳಬೇಕು ಎಂದು ತಾನೇ ಹೋಗಿ ಮಾತನಾಡಿಸಿದ. ಹೀಗೆ ಸ್ವಲ್ಪ ಸಮಯ ಮಾತನಾಡಿದ ನಂತರ ಸಾಗರ್, ಮಧು, ನಾನು ನಿನ್ನನ್ನು ನೋಡಿದಾಗಿನಿಂದ ಮನಸಾರೆ ಪ್ರೀತಿಸ್ತಿದ್ದೀನಿ. ನಾನು ನಿನ್ನ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ನಾನು ನಿಮಗೆ ಇಷ್ಟಾನ? ಮಧು, ಸಾಗರ್, ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ. ಆದರೆ ಇವಾಗ್ಲೇ ಮದುವೆ ಆಗೋಕೆ ಇಷ್ಟ ಇಲ್ಲ. ನಾನು ಇನ್ನೂ ಓದ್ತಿದ್ದೀನಿ. ನನಗೆ ಇನ್ನೂ 3 ವರ್ಷ ಸಮಯ ಬೇಕು. ಸಾಗರ್, ನನಗೂ ಇವಾಗ ಕೆಲಸ ಸಿಕ್ಕಿದೆ. ಮಧು, ನನಗೂ ಸ್ವಲ್ಪ ಟೈಮ್ ಬೇಕು. ಮಧು, ಸರಿ, ಹಾಗಾದರೆ ನಂಗೋಸ್ಕರ ಕಾಯ್ತೀರಾ? ಸಾಗರ್, ಸರಿ ಮಧು, ನಾನು ನಿನಗೋಸ್ಕರ ಕಾಯ್ತೀನಿ. ಸಾಗರ್ಗೆ ಥಟ್ಟನೆ ಎಚ್ಚರ ಆಗಿತ್ತು. ಹಾಗೆ ಹೊರಗಡೆ ನೋಡಿದಾಗ ಜಿಮ್ಮಿ ಏನನ್ನೋ ನೋಡಿ ಬೊಗಳುತ್ತಾ ಅತ್ತಿಂದಿತ್ತಿಂದ ಓಡಾಡುತ್ತಿತ್ತು. ಜಿಮ್ಮಿ ಏನೋ ನೋಡಿ ಬೊಗಳುತ್ತಿದೆ ಎಂದು ಹತ್ತಿರ ಹೋಗಿ ನೋಡಿದ ಸಾಗರ್ ಮೈ ಬೆವರತೊಡಗಿತು. ಏಕೆಂದರೆ ಮನೆಯ ಗೇಟಿನ ಹತ್ತಿರ ಮಧು ನಿಂತು ಅಳುತ್ತಿರುವ ಹಾಗೆ ಕಾಣಿಸಿತ್ತು. ಜಿಮ್ಮಿ ಏನೋ ನೋಡಿ ಬೊಗಳುತ್ತಿದೆ ಎಂದು ಹತ್ತಿರ ಹೋಗಿ ನೋಡಿದ ಸಾಗರ್ ಮೈ ಬೆವರತೊಡಗಿತು. ಏಕೆಂದರೆ ಮನೆಯ ಗೇಟಿನ ಹತ್ತಿರ ಮಧು ನಿಂತು ಅಳುತ್ತಿರುವ ಹಾಗೆ ಕಾಣಿಸಿತ್ತು. ಆದರೂ ಸಾಗರ್ ಧೈರ್ಯಗೆಡಲಿಲ್ಲ. ಏನದು ಎಂದು ನೋಡ ಹೊರಟ. ಜಿಮ್ಮಿ ಕೂಡ ಬೊಗಳುತ್ತಾ ಅವನ ಹಿಂದೆ ಓಡಿತು. ಸಾಗರ್ ಹತ್ತಿರ ಹೋದಂತೆ ಅದು ಅಳುತ್ತಾ ಮುಂದೆ ಸಾಗುತ್ತಿತ್ತು. ಸ್ವಲ್ಪ ದೂರ ಊರ ಹೊರಗೆ ಹೋಗುತ್ತಲೇ ಒಂದು ಕ್ಷಣ ಮಾಯವಾಗಿ ಮತ್ತೆ ಕಾಣಿಸುತ್ತಿತ್ತು. ಹೀಗೆ ಅವನನ್ನು ಸುಮಾರು 8 ಮೈಲು ದೂರ ಇರುವ ಆ ಕವನ ಎಸ್ಟೇಟ್ ಹತ್ತಿರ ಕರೆದುಕೊಂಡು ಬಂದು ನಿಲ್ಲಿಸಿತು. ಎಸ್ಟೇಟ್ ಗೇಟ್ ಒಳಗಡೆ ಹೋದ ಅದು ಸಾಗರ್ನ ನೋಡುತ್ತಿದ್ದಂತೆ ಮಧು ರೂಪದಿಂದ ಬೇರೊಂದು ಭಯಂಕರ ರೂಪವಾಗಿ ಬದಲಾಗಿತ್ತು. ಅದರ ಕಣ್ಣುಗಳು ಬೆಂಕಿಯನ್ನು ಉಗುಳೋ ಜ್ವಾಲಾಮುಖಿಯಂತೆ ಕಂಡುಬಂತು. ಅವನನ್ನು ನೋಡುತ್ತಿದ್ದಂತೆ ವಿಕಾರವಾಗಿ ನಗುತ್ತಾ ಒಂಟಿ ಮನೆ ಒಳಗೆ ಹೋಗಿತ್ತು. ಅದೇನಾದ್ರೂ ಆಗಲಿ, ಏನು ಅದು ನೋಡೇ ಬಿಡೋಣ ಎಂದುಕೊಂಡು ಇನ್ನೇನು ಒಳಗೆ ಹೋಗಬೇಕು ಎಂದುಕೊಂಡವನಿಗೆ ಜಿಮ್ಮಿ ಅಡ್ಡ ಬಂದಿತ್ತು. ಅವನನ್ನು ಒಳಗಡೆ ಹೋಗಲು ಬಿಡದೆ ಹೊರಗೆ ಎಳೆದು ತಂದಿತ್ತು. ಇದೆಲ್ಲ ಗಮನಿಸಿದ ಸಾಗರ್ಗೆ ಇಲ್ಲಿ ಏನೋ ನಡೀತಿದೆ. ಬೇರೆಲ್ಲ ಸಮಯದಲ್ಲೂ ಕೂಲ್ ಆಗಿರೋ ಜಿಮ್ಮಿ ಇಲ್ಲಿಗೆ ಬಂದರೆ ಮಾತ್ರ ಏನಕ್ಕೆ ಇತರ ಆಡುತ್ತೆ? ನನ್ನ ಇಲ್ಲಿಗೆ ಕರೆತಂದ ಆ ರೂಪ ಆದ್ರೂ ಏನೋ ಇಲ್ಲೇನೋ ವಿಶೇಷ ಇದೆ ಎಂದು ತಿಳಿದುಕೊಳ್ಳಲು ಹೆಚ್ಚೇನೂ ಸಮಯ ಬೇಕಿರಲಿಲ್ಲ. ಇತ್ತ 5 ಜನರ ಸಾವಿನ ತನಿಖೆ ಶುರುವಿಟ್ಟ ಪೊಲೀಸ್ ಅವರು ಮೊದಲು ಹೋಗಿದ್ದೆ ಇವರು ಓದುತ್ತಿದ್ದ ಕಾಲೇಜ್ ಕಡೆಗೆ. ಏಕೆಂದರೆ ಆ ರೈಲ್ವೆ ಟಿಕೆಟ್ ಅಲ್ಲಿ ಇದ್ದ 6 ವ್ಯಕ್ತಿ ಯಾರೆಂದು ತಿಳಿದುಕೊಳ್ಳಬೇಕಿತ್ತು. 6ನೇ ವ್ಯಕ್ತಿ ಜಾಡು ಹಿಡಿದು ಹೊರಟ ಪೊಲೀಸ್ನವರಿಗೆ ಆ 6ನೇ ವ್ಯಕ್ತಿ ಯಾರೆಂದು ಕಾಲೇಜ್ ಅಲ್ಲೂ ಕೂಡ ತಿಳಿಯದಾಯಿತು. ಇತ್ತ ಮಣಿ ಅವರು ಎಸ್ಟೇಟ್ ಓನರ್ ಶ್ರೀನಿವಾಸರಾವ್ ಅವರಿಗೆ ಕಾಲ್ ಮಾಡಿದರು. ಮಣಿ, ಹಲೋ ಶ್ರೀನಿವಾಸರಾವ್ ಅವರ? ರಾವ್, ಹೌದು, ತಾವು ಯಾರು? ಮಣಿ, ರಾವ್ ಅವರೇ, ನಾನು ಪೊಲೀಸ್ ಕಾನ್ಸ್ಟೇಬಲ್ ಮಣಿ ಅಂತ ಮಾತಾಡ್ತಿರೋದು. ರಾವ್, ಹೇಳಿ ಸರ್, ಏನು ಸಮಾಚಾರ? ಮಣಿ, ಕವನ ಎಸ್ಟೇಟ್ ನಿಮ್ಮದೇ ಅಲ್ವಾ? ರಾವ್, ಹೌದು ಸರ್, ನನ್ನದೇ. ಯಾಕೆ ಕೇಳ್ತಿದ್ದೀರಾ?
ಮಣಿ, ನಿಮ್ಮ ಎಸ್ಟೇಟ್ ಅಲ್ಲಿ 2 ದಿನದ ಹಿಂದೆ 5 ಜನರ ಶವಗಳು ದೊರಕಿದಾವೆ. ನೀವು ಆದಷ್ಟು ಬೇಗ ಬಂದು ನಿಮ್ಮ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ. ರಾವ್, ಶವಗಳ? ನಾನು ಅಲ್ಲಿಂದ ಬಂದು 4 ವರ್ಷಗಳಾಗಿವೆ. ಇವಾಗ ನನ್ನ ಸ್ಟೇಟ್ಮೆಂಟ್ ಏನಕ್ಕೆ ಸರ್? ಮಣಿ, ಎಸ್ಟೇಟ್ ನಿಮ್ಮದೇ ತಾನೇ, ನಮಗೆ ನಿಮ್ಮ ಸ್ಟೇಟ್ಮೆಂಟ್ ಕೂಡ ಮುಖ್ಯ ಆಗುತ್ತೆ. ರಾವ್, ಸರಿ ಸರ್, ನಾನು ಆದಷ್ಟು ಬೇಗ ಬರೋದಿಕ್ಕೆ ಪ್ರಯತ್ನಿಸುತ್ತೇನೆ. ಮಣಿ, ಸರಿ. ವನಜ ಎಲ್ಲಿದ್ದೀಯೆ? ಬೇಗ ಬಾ ಇಲ್ಲಿ, ನಾವು ಆದಷ್ಟು ಬೇಗ ಇಂಡಿಯಾಗೆ ಹೋಗಬೇಕು. ನಮ್ಮ ಎಸ್ಟೇಟ್ ಅಲ್ಲಿ ಏನೋ ತೊಂದರೆ ಆಗಿದ್ದಂತೆ. ವನಜ್ ಅವರು ಏನು ಎಂದು ಕೇಳುವ ಮುನ್ನವೇ ಎಲ್ಲವನ್ನೂ ಒಂದೇ ಉಸಿರಲ್ಲಿ ಹೇಳಿ ಮುಗಿಸಿದ್ದರು. ವನಜ, ನಮ್ಮ ಎಸ್ಟೇಟ್ ಅಲ್ಲಿ ಏನು ತೊಂದರೆ ಆಗಿದೆ? ರಾವ್, ಎಲ್ಲ ಹೋಗೋವಾಗ ಹೇಳ್ತೀನಿ. ಮಾರನೇ ದಿನ ಸ್ಟೇಷನ್ಗೆ ಬಂದ ಸಾಗರ್ ಮಣಿಯೊಂದಿಗೆ ನಡೆದಿದ್ದೆಲ್ಲವನ್ನು ಹೇಳಿದ. ಆದರೆ ಮಣಿ, ಸರ್, ಇದೆಲ್ಲ ನಂಬುವುದಕ್ಕೆ ಸಾಧ್ಯನಾ? ನೀವು ನೋಡಿದ್ದು ಭ್ರಮೆ ಅನ್ಸುತ್ತೆ ಸಾಗರ್. ನಿಜ ಮಣಿ ಸರ್, ನಾನು ರಾತ್ರಿ ಅಲ್ಲಿಗೆ ಹೋಗಿದ್ದು ನಿಜ. ಆದರೆ ಅಲ್ಲಿ ನೋಡಿದ ವಿಚಿತ್ರ ನನಗೆ ಇವಾಗ್ಲೂ ಆಶ್ಚರ್ಯ ಆಗ್ತಿದೆ. ಅದು ಅಲ್ಲದೆ ಜಿಮ್ಮಿ ಅಲ್ಲಿಗೆ ಹೋದ್ರೆ ತುಂಬಾ ಬದಲಾಗುತ್ತೆ. ನನ್ನ ಒಳಗಡೆ ಹೋಗೋಕೆ ಬಿಡಲ್ಲ. ಮಣಿ ಸರ್, ನಾವೇ ಯಾಕೆ ಅಲ್ಲಿಗೆ ಹೋಗಿ ನೋಡ್ಬಾರ್ದು? ಸಾಗರ್, ನನಗೂ ಹಾಗೆ ಅನಿಸ್ತಿದೆ. ಇವತ್ತೇ ಅಲ್ಲಿಗೆ ಹೋಗೋಣ. ಮಣಿ ಸರ್, ಜಿಮ್ಮಿನೂ ನಿಮ್ಮ ಜೊತೆ ಕರೆದುಕೊಂಡು ಬಂದ್ರೆ ಸರಿ ಅನ್ಸುತ್ತೆ. ಸಾಗರ್, ಬೇಡ, ಅದು ನನ್ನನ್ನು ಒಳಗಡೆ ಹೋಗಲು ಬಿಡೋದಿಲ್ಲ. ಮಣಿ, ಸರಿ ಸರ್, ಬನ್ನಿ, ನಾವಿಬ್ರೇ ಹೋಗೋಣ. ಕಾಲೇಜ್ ಅಲ್ಲಿ ಸುಂದರ ಜೀವನದ ಕನಸು ಕಾಣುತ್ತ ಒಂದೇ ಜೀವ 6 ದೇಹದಂತಿದ್ದ ಇವರನ್ನು ನೋಡಿ ಕಾಲೇಜ್ ಪೂರ್ತಿ ಹೊಟ್ಟೆ ಉರಿದುಕೊಳ್ಳುವಷ್ಟು ಇದ್ದರೆ ಇವರ ತರಹ ಇರಬೇಕು ಎನ್ನುವಷ್ಟು ಆತ್ಮೀಯರು. ಕಾಲೇಜ್ ತುಂಬೆಲ್ಲ ಇವರದೇ ಆಟ. ಎಲ್ಲರೂ ಫೈನಲ್ ಇಯರ್ ಆಗಿದ್ರಿಂದ ಕೊನೆ ಸಾರಿ ಎಲ್ಲಾದರೂ ಟ್ರಿಪ್ಗೆ ಹೋಗೋಣ ಎಂದು ತೀರ್ಮಾನಿಸಿದರು. ಚಂದ್ರು ಊಟಿಗೆ, ಚೇತನ್ ಕೇರಳಕ್ಕೆ, ಮೈಕೆಲ್ ಉತ್ತರ ಕರ್ನಾಟಕಕ್ಕೆ, ಹೀಗೆ ಎಲ್ಲರೂ ಒಂದೊಂದು ಕಡೆ ಸೂಚಿಸಿದರು. ಎಲ್ಲವನ್ನೂ ಕೇಳುತ್ತಿದ್ದ ಮಧು, ಮಡಿಕೇರಿ ನಮ್ಮೂರಿಗೆ ಹೋಗೋಣ, ತುಂಬಾ ಚೆನ್ನಾಗಿದೆ, ಮನಸ್ಸಿಗೆ ನೆಮ್ಮದಿ ನೀಡೋ ತಾಣ, ನಿಮಗೆಲ್ಲ ಇಷ್ಟ ಆದರೆ ಅಲ್ಲಿಗೆ ಹೋಗೋಣ. ಎಲ್ಲರೂ ಒಂದು ಕ್ಷಣ ಯೋಚಿಸಿ ಸರಿ, ಅಲ್ಲಿಗೆ ಹೋಗೋಣ ಎಂದು ತೀರ್ಮಾನಿಸಿದರು. ಮೊದಲು ಬೆಂಗಳೂರಿನಿಂದ ಮೈಸೂರಿಗೆ ಟ್ರೈನಲ್ಲಿ, ಅಲ್ಲಿಂದ ಮಡಿಕೇರಿಗೆ ಬಸ್ಸಿನಲ್ಲಿ ಹೊರಡೋಣ ಎಂದು ತೀರ್ಮಾನಿಸಿ ಅಲ್ಲಿಂದ ಹೊರಟರು. ಆದರೆ ಅದೇ ಅವರ ಕೊನೆಯ ಪ್ರಯಾಣವಾಗಿದ್ದು ದುರದೃಷ್ಟಕರ. ಸಾಗರ್ ಮತ್ತೆ ಮಣಿ ಎಸ್ಟೇಟ್ ತಲುಪಿದರು. ಅಂದು ಸಾಗರ್ ಒಬ್ಬನೇ ಬಂದಾಗ ಆಗಿದ್ದ ಘಟನೆಗಳೇನೂ ನಡೆಯಲಿಲ್ಲ. ಅದು ಸಾಗರ್ಗೆ ಆಶ್ಚರ್ಯವಾಗಿತ್ತು. ಪ್ರತಿಯೊಂದನ್ನು ಗಮನಿಸುತ್ತಾ ಒಳಗೆ ಹೋದ ಅವರು ಅಂತೂ ಒಂಟಿ ಮನೆಯ ಹತ್ತಿರ ಬಂದು ನಿಂತಿದ್ದರು. ಹೊರಗಿನಿಂದ ನೋಡಿದಾಗ ಅದೊಂದು ಸುಂದರ ಅರಮನೆಯಂತೆ ಕಂಡಿತ್ತು. ಎತ್ತು ನೋಡಿದರು. ಹಸಿರಿನಿಂದ ತುಂಬಿದ್ದ ಆ ಎಸ್ಟೇಟ್ಗೆ ಈ ಒಂಟಿ ಮನೆ ಒಂದು ಕಿರೀಟದಂತೆ ಕಂಡಿತ್ತು. ಹಾಗೆ ಪರಿಶೀಲಿಸುತ್ತಾ ಒಳಗೆ ಹೋದ ಇವರಿಗೆ ಅಂತಹ ಅನುಮಾನಾಸ್ಪದ ದೊರಕಲಿಲ್ಲ. ಇನ್ನೇನೋ ಅಲ್ಲಿಂದ ಹೊರಡಬೇಕು ಎನ್ನುವಷ್ಟರಲ್ಲೇ ಮೇಲಿನ ಒಂದು ರೂಮಿನಿಂದ ಒಂದು ವಸ್ತು ಬಿದ್ದಂತೆ ಶಬ್ದ ಕೇಳಿಸಿತು. ತಕ್ಷಣವೇ ಇಬ್ಬರು ಅಲ್ಲಿಗೆ ಓಡಿದರು. ಆದರೆ ಆ ರೂಮಿಗೆ ಹೊರಗಿನಿಂದ ಬೀಗ ಹಾಕಿತ್ತು. ಸಾಗರ್, ಸರ್, ಈ ರೂಮಿನಲ್ಲಿ ಅಲ್ವಾ ಶಬ್ದ ಬಂದಿದ್ದು? ಮಣಿ, ಹೌದು ಸರ್, ಇದೇ ರೂಮ್ ಇಂದ. ಸಾಗರ್, ಮತ್ತೆ ಈ ರೂಮ್ ಬೀಗ ಹಾಕಿದೆಯಲ್ಲ? ಮಣಿ, ಸರ್, ಒಳಗಿನಿಂದ ಏನೋ ವಿಚಿತ್ರ ವಾಸನೆ ಬರ್ತಿದೆ ಅಲ್ವಾ? ಸಾಗರ್, ಹೌದು ಮಣಿ ಸರ್, ಈ ಬೀಗನ ಹೊಡೆಯೋಕೆ ಆಗುತ್ತಾ? ಮಣಿ, ಸರಿ ಸರ್. ಬೀಗ ಒಡೆದು ಒಳಗೆ ನೋಡಿದ ಸಾಗರ್ ಹಾಗೂ ಮಣಿಗೆ ಹೃದಯವೇ ಬಾಯಿಗೆ ಬಂದಂತಾಗಿತ್ತು. ಒಳಗೆ ಇರೋದಾದ್ರೂ ಏನು? ಸಾಗರ್ ಮತ್ತೆ ಮಣಿ ನೋಡಿದ್ದಾದ್ರೂ ಏನು? ಅಲ್ಲಿಂದ ಇವರು ಹೊರಗೆ ಬರ್ತಾರಾ? ಮುಂದಿನ ಸಂಚಿಕೆಯಲ್ಲಿ. ನಿಮಗೆ ಮುಂದಿನ ಸಂಚಿಕೆ ಬೇಕಾದಲ್ಲಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.